ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ವೀಕ್ಷಕರೇ, ಕಾಶ್ಮೀರಲ್ಲಿ ನಡೆದಂತಹ ಉಗ್ರರ ದಾಳಿ, ಭಯೋತ್ಪಾದಕರ ದಾಳಿ ಏನಿತ್ತು, ಈ ಒಂದು ದಾಳಿಗೋಸ್ಕರ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲಲ್ಲೂ ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಕೂಡ ನಡೆದಂತಹ ಘಟನೆಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ಹಲವಾರು ಕಡೆ ಕ್ಯಾಂಡಲ್ಗಳನ್ನು ಹಿಡಿದು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆ ಹೋರಾಟಗಳು, ಒಂದಷ್ಟು ಕಡೆ ಪ್ರತಿಭಟನೆಗಳು. ಪ್ರತಿಯೊಬ್ಬರು ಕೂಡ ಇದರ ವಿರುದ್ಧವಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈ ಒಂದು ದಾಳಿಯಲ್ಲಿ ನಮ್ಮ ರಾಜ್ಯದವರೇ 3 ಸಾವಾಗಿದೆ ಅಂತಲೇ ಹೇಳ್ಬೋದು. ಸಾವಿನ ಸಂಖ್ಯೆ ಇವತ್ತು 3ಕ್ಕೆ ಏರಿದೆ. ದೇಶ ವಿದೇಶಗಳಿಂದ ಕೂಡ ಈ ಒಂದು ವಿಚಾರವಾಗಿ ಸಂತಾಪ ಸೂಚಿಸ್ತಾ ಇದ್ದಾರೆ. ಹಾಗೆ ಕೆಲವೊಂದಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಕೂಡ ಟ್ವೀಟ್ ಮಾಡಿದ್ದಾರೆ ವಿದೇಶಗಳಿಂದ. ಮೋದಿಯವರ ಕಾಲಘಟ್ಟದಲ್ಲಿ ಅವರ ಒಂದು ರಾಜಕೀಯ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸನಾತನ ಧರ್ಮವನ್ನು ಉಳಿಸೋದಕ್ಕೋಸ್ಕರ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಯಾಮಾರಿದ್ರ ಅವರು. ಇದಿಷ್ಟಲ್ಲದೆ ನಮ್ಮ ಯೋಧರು ಕೂಡ ಈ ಒಂದು ವಿಚಾರವಾಗಿ ಯಾಮಾರಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೊ ವಿದೇಶಗಳಿಂದ ಕೂಡ ಇದೇ ಒಂದು ಟ್ವೀಟ್ಗಳು ಕೂಡ ಬರ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ನಮ್ಮ ರಾಜ್ಯ, ದೇಶ ವ್ಯಾಪ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೇ ಒಂದು ಪ್ರಶ್ನೆ ಮೂಡಿದೆ. ಯಾಕಂದರೆ ವೀಕ್ಷಕರೇ, ಯೋಧರ ಬಟ್ಟೆಗಳನ್ನು ಧರಿಸಿ ಈ ಒಂದು ಉಗ್ರರು ಏನಿದ್ರು ಇವರು ದಾಳಿಯನ್ನು ಮಾಡಿರುವಂಥದ್ದು. ಈ ಉಗ್ರರ ದಾಳಿ ಆಗುವಂಥ ಸಂದರ್ಭದಲ್ಲಿ ಅವರು ನಮ್ಮ ಯೋಧರ ಅಂದರೆ ಆ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸಿದ್ರು. ಅದಷ್ಟಲ್ಲದೆ ಲೋಕಲ್ ಜನ ಅಂದರೆ ಆ ಭಾಗದ ಆ ಊರಿನವರೇ ಯಾರೋ ಇಬ್ಬರು ಇವರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆಯಂತೆ. ಸೊ ಈ ಒಂದು ಮಾಹಿತಿಯ ಪ್ರಕಾರ ಅವರನ್ನು ಕೂಡ ಸದೆ ಬಡಿಯೋದಕ್ಕೆ ನಮ್ಮ ಯೋಧರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ದಾಳಿ ಮಾಡಿದಂತಹ ಉಗ್ರರ ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿನ ಜನ ಹೇಳಿದ ಪ್ರಕಾರ ಅವರ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅವರ ಹೆಸರುಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಲೇ ಹೋದರೂ ಕೂಡ ಯಾರೇ ಆಗಿರಬಹುದು ಅವರನ್ನು ಬಿಡಬಾರ್ದು ಅಥವಾ ಬಿಡಲ್ಲ, ಇದೇ ನಡೀತಾ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ಅಮಿತ್ ಶಾ ಆಗಿರಬಹುದು, ರಾಜನಾಥ್ ಸಿಂಗ್, ಮೋದಿಯವರು ಪ್ರತಿಯೊಬ್ಬರು ಕೂಡ ಅವರನ್ನು ಸದೆ ಬಡಿಯೋವರೆಗೂ ನಾವು ಸುಮ್ಮನೆ ಇರಲ್ಲ, ಅವರನ್ನು ಸದೆ ಬಡಿದೇ ಬಿಡ್ತೀವಿ ಅಂತ. ಯಾಕಂದರೆ ವೀಕ್ಷಕರೇ, ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು. ಪಾಕಿಸ್ತಾನದಲ್ಲೇ ಉಗ್ರರಿರುವಂಥದ್ದು, ಅವರೇ ಯಾವಾಗಲೂ ನಮ್ಮ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು. ನಾವು ಯಾವತ್ತೂ ಕೂಡ ಅವ್ರ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ. ಇದುವರೆಗೂ ಕೂಡ ಸುಖ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುವಂಥದ್ದು ಅವರೇ. ಇಷ್ಟು ದಿನ ಏನು ಶಾಂತಿಯುತವಾಗಿತ್ತು ಅದನ್ನು ಮತ್ತೆ ನಮ್ಮ ಒಂದು ಆಕ್ರೋಶವನ್ನು ಭುಗಿಲೇಳುವಂತೆ ಮಾಡ್ತಾ ಇರ್ಬೋದು ಕೂಡ ಅವರೇ. ಈ ಒಂದು ವಿಚಾರವಾಗಿ ವೀಕ್ಷಕರೇ, ಪಾಕ್ಗೆ ಭಾರತದಿಂದ ಏನು ಸೌಲಭ್ಯಗಳು ಹೋಗ್ತಾ ಇತ್ತು ಅದೆಲ್ಲವನ್ನು ಕೂಡ ಮೋದಿಯವರು ನಿಷೇಧ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಸೌಲಭ್ಯ ತಲುಪಿಸಲ್ಲ ಅನ್ನೋದನ್ನು ಕೂಡ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದನ್ನು ನಿಷೇಧ ಕೂಡ ಮಾಡಿದ್ದಾಯಿತು ಆಲ್ರೆಡಿ. ಈ ಒಂದು ನಿಷೇಧದಲ್ಲಿ ಸಿಂಧು ನದಿ ಸೇರಿ 6 ನದಿಗಳ ನೀರು ಕೂಡ ಅವರಿಗೆ ಕಟ್ಟಾಗ್ತಾ ಇದೆ. ಜವಾಹರ್ಲಾಲ್ ನೆಹರು ಅವರು ಇದ್ದಂತಹ ಕಾಲದಲ್ಲಿ ನಮ್ಮ ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ನೀರು ಬಿಡುವಂತಹ ಮಾತುಕತೆ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಮಗೇನಾದರೂ ನೀರು ನಿಲ್ಲಿಸಿದ್ರೆ ನಿಮ್ಮ ವಿರುದ್ಧ ಯುದ್ಧವನ್ನು ಸಾರ್ತೀವಿ ಅಂತ ಪಾಕಿಸ್ತಾನ ನಮಗೇನೆ ಎಚ್ಚರಿಕೆ ನೀಡಿರುತ್ತೆ. ಸೊ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಯಾವುದೋ ಒಂದು ಒಪ್ಪಂದ ಆಗಿದೆ ಅನ್ನೋ ಒಂದು ರೀತಿಯಾಗಿ ನೀರನ್ನು ಬಿಡ್ತಾ ಬಂದಿದ್ವಿ. ಬಟ್ ಈಗ ಮೋದಿಯವರು ಅಟ್ಟಾರಿ ಹಾಗೂ ವಾಘಾ ಗಡಿಗಳನ್ನು ಕೂಡ ಸಂಪೂರ್ಣ ಬಂದ್ ಮಾಡಿ ನೀರನ್ನು ಕಟ್ ಮಾಡಿದ್ದಾರೆ. ಸೊ ಇದರಿಂದ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗ್ತಾ ಇದೆ ಅಂದರೆ 80% ಅವರು ಜೀವನ ಮಾಡ್ತಾ ಇದ್ದಿದ್ದೇ ನಮ್ಮ ಭಾರತ ದೇಶದಿಂದ ನಮ್ಮಿಂದ ಜೀವನ ಮಾಡಿ ಇವತ್ತು ನಮ್ಮ ಅಮಾಯಕರ ಮೇಲೇ ನಮ್ಮ ಅಮಾಯಕರನ್ನೇ ಬಲಿ ತಗೊಳ್ತಾ ಇರುವಂತಹ ನಿಮ್ಮನ್ನು ನಾವು ಸುಮ್ಮನೆ ಬಿಡಬೇಕಾ? ಹಾಗಾದರೆ ವೀಕ್ಷಕರೇ, ಈ ನೀರು ಬಿಟ್ಟಿಲ್ಲ ಅಂದರೆ ಅವರಿಗೆ 80%
ನೀರು ಸಿಗೋದಿಲ್ಲ. ಕರಾಚಿ, ಲಾಹೋರ್, ಮುಲ್ತಾನ್ ಈ ಯಾವ ನಗರಗಳಿಗೂ ಕೂಡ ಅವರಿಗೆ ಕುಡಿಯೋದಕ್ಕೂ ಕೂಡ ನೀರಿರಲ್ಲ. ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ನರಳಿ ಸಾಯುವಂತಹ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದೆಲ್ಲವನ್ನು ಮಾಡ್ತಾ ಇರೋದು ಮುಸಲ್ಮಾನರೇ. ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು, ಅದರಲ್ಲೂ ಪಾಕಿಸ್ತಾನದಲ್ಲೇ ಇರುವಂತಹ ಉಗ್ರರು. ಅವ್ರು ಏನೋ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮನ್ನು ಶಾಂತಿ ಪ್ರಿಯರು, ನಾವು ಏನು ಮಾಡಿದ್ರು ತಡ್ಕೊಳ್ತಾರೆ, ಏನು ಮಾಡಿದ್ರು ಸಹಿಸ್ಕೊಳ್ತಾರೆ ಅಂತ. ಸಹಿಸ್ಕೊಳ್ಳೋಣ, ಎಷ್ಟರವರೆಗೂ ಸಹಿಸ್ಕೊಳ್ಬೇಕೋ ಅಷ್ಟರವರೆಗೆ. ಅದಕ್ಕೂ ಒಂದು ಇತಿಮಿತಿ ಅನ್ನೋದಿದೆ ಅಲ್ವಾ. ಈಗ ಆಲ್ರೆಡಿ ನಮ್ಮನ್ನು ಕೆಣಕಿದ್ರೆ ಏನಾಗುತ್ತೆ ಅನ್ನೋ ಒಂದು ಉದಾಹರಣೆಗಳು ಕೂಡ ನಿಮಗಿದೆ. ಆದರೂ ಕೂಡ ನಮ್ಮನ್ನು ಮತ್ತೆ ಪದೇ ಕೆಣಕ್ತಾ ಇದ್ದೀರಾ ನೀವು. ಇದು ಎಲ್ಲೋ ಒಂದು ಕಡೆ ನಿಮ್ಮ ನಾಶಕ್ಕೆ ದಾರಿ ಹಾಕುತ್ತೆ ಅಂತಲೇ ಹೇಳ್ಬೋದು. ನಾವೆಷ್ಟು ಶಾಂತಿ ಪ್ರಿಯರೋ ಅಷ್ಟೇ ಕೆಂಡಾಮಂಡಲವಾಗುವಂತಹ ಶಕ್ತಿ ನಮ್ಮಲ್ಲಿದೆ. ಒಂದೇ ಏಟಿಗೆ ನಿಮ್ಮ ಇಡೀ ಪಾಕಿಸ್ತಾನವನ್ನು ಧೂಳೆಬ್ಬಿಸುವಂತಹ ಶಕ್ತಿ ನಮ್ಮ ಹಿಂದೂಗಳಿಗಿದೆ. ಏನು ಅಂದ್ಕೊಂಡಿದ್ದೀರಾ ನೀವು? ಹಾಗಾದರೆ ಪಾಕಿಸ್ತಾನಕ್ಕೆ ಒಂದು ನೇರವಾದ ಎಚ್ಚರಿಕೆ ಅಂತಲೇ ಹೇಳ್ಬೋದು. ನಾವೆಲ್ಲ ಹಿಂದೂಗಳು ಶಾಂತಿ ಪ್ರಿಯರೇ, ಆದರೆ ನಮ್ಮ ತಂಟೆಗೆ ಬಂದರೆ ಮಾತ್ರ ನಿಮ್ಮನ್ನು ಯಾರನ್ನೂ ಉಳಿಸಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಇದು ಯಾಕೆ ಅಂತ ಅಂದರೆ ವೀಕ್ಷಕರೇ, ನಮ್ಮಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ರೋಷ, ವೇಷ, ಕಿಚ್ಚು ಎಲ್ಲವೂ ಇದೆ. ನಮ್ಮ ತಂಟೆಗೆ ಬಂದರೆ ನಾವು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇದು ನಿಮಗೆ ಎಚ್ಚರಿಕೆ ಗಂಟೆ ಅಂತಲೇ ತಿಳ್ಕೊಳ್ಳಿ. ನಮ್ಮ ಮೇಲೆ ಯಾವುದೇ ರೀತಿಯಾಗಿ ದಾಳಿ ಮಾಡೋದಕ್ಕೆ ಬರೋಕ್ಕೆ ಹೋಗಬೇಡಿ, ನಮ್ಮ ತಂಟೆಗೆ ಬರಬೇಡಿ. ಹೇಗೋ ನಿಮ್ಮ ಪಾಡಗೆ ನೀವಿದ್ರಿ, ನಮ್ಮ ಪಾಡಗೆ ನಾವಿದ್ದೀವಿ. ನೀವ್ಯಾಕ್ರಿ ನಮ್ಮ ತಂಟೆಗೆ ಬರ್ತೀರಾ ಸುಖ ಸುಮ್ಮನೆ? ನಾವೇನಾದರೂ ನಿಮ್ಮ ತಂಟೆಗೆ ಬಂದಿದ್ವಾ? ಯಾವುದೂ ಇಲ್ಲ ಅಲ್ಲ. ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಕೈ ಯಾಕೆ ಹಾಕಿದ್ರಿ ನೀವು? ನಿಮಗೆ ಬೇಕಿತ್ತ ಇದೆಲ್ಲ? ಇದರ ಅವಶ್ಯಕತೆ ನಿಮಗಿರಲೇ ಇಲ್ಲ. ಆದರೂ ಕೂಡ ಕನ್ನಡಿಗರನ್ನು, ಶಾಂತಿ ಪ್ರಿಯರನ್ನು ಬಡದೆಬ್ಬಿಸ್ತಾ ಇದ್ದೀರ ಅಂತಲೇ ಹೇಳ್ಬೋದು. ಒಂದು ಸಾರಿ ಅವರು ರೋಷಾವೇಶದಿಂದ ಎದ್ರು ಅಂದರೆ ನೀವು ಮುಟ್ಟಿ ನೋಡ್ಕೊಳ್ಬೇಕು, ಆ ರೀತಿ ಆಗುತ್ತೆ ನಿಮ್ಮ ಪರಿಸ್ಥಿತಿ. ಈಗಾಗಲೇ ಅದಕ್ಕೆ ಉದಾಹರಣೆ ಕೂಡ ಸದ್ಯಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮ್ಮ ಭಾಗಕ್ಕೆ ಏನು ನಮ್ಮ ಕಡೆಯಿಂದ ಬರ್ತಿದ್ದಂತಹ ವ್ಯವಸ್ಥೆ ಅಷ್ಟು ಕೂಡ ಕಟ್ಟಾಗಿದೆ. ಸೊ ಇದರಿಂದ ನೀವು ಸುಧಾರಿಸ್ಕೊಂಡ್ರೆ ಸಾಕು. ಹಾಗಂತ ನಿಮ್ಮನ್ನು ಸುಮ್ಮನೆ ಬಿಡ್ತೀವಿ ಅಂತಲ್ಲ. ಯಾವ ಈ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಿದರೆ ಅವರ ಒಬ್ಬೊಬ್ಬರನ್ನೂ ಬಿಡಲ್ಲ ವೀಕ್ಷಕರೇ. ನಮ್ಮ ಯೋಧರು ಅಷ್ಟು ರೋಷದಿಂದ, ಆವೇಶದಿಂದ ಏನೋ ಒಂದು ರೀತಿ ಶಾಂತಿ ಪ್ರಿಯರಾಗಿ ಇದ್ದಿದ್ದನ್ನು ಇವರೇ ಮುಗಿಲೆಬ್ಬಿಸಿದಾಗ ಯಾಕೆ ಸುಮ್ಮನೆ ಇರಬೇಕು? ಹಾಗಾಗಿ ಅಲ್ಲಿ ಇನ್ನೂ ಕೂಡ ಆ ಭಾಗದಲ್ಲಿ ಇನ್ನೊಂದಷ್ಟು ಜನ ಉಗ್ರವಾದಿಗಳು ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಆ ಸ್ಥಳೀಯರು ಯಾರಿದ್ದಾರೆ ಸಹಾಯ ಮಾಡಿದಂಥವ್ರು ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಅದಲ್ಲದೆ ಒಂದು ಬೈಕ್ ಕೂಡ ಸಿಕ್ಕಿದೆ, ಅದರ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ರೇಖಾಚಿತ್ರ ಬಿಡುಗಡೆಯಾಗಿದೆ. ಅವರನ್ನು ಸಿಕ್ಕಿದ್ರು ಮಾತ್ರ ಸುಮ್ಮನೆ ಬಿಡುವಂತಹ ಮಾತೇ ಇಲ್ಲ. ಇದಿಷ್ಟಲ್ಲದೆ ವೀಕ್ಷಕರೇ, ನಾನು ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ದಿನದ 24 ಗಂಟೆಯಲ್ಲಿ ವೀಕ್ಷಕರೇ, ನಾವು ಏನಿಲ್ಲ ಅಂದರೂ 18ರಿಂದ 20 ಗಂಟೆ ಅಥವಾ 15 ಗಂಟೆ ಆದರೂ ನಾವು ಮೊಬೈಲ್ ನೋಡ್ತೀವಿ. ಮೊಬೈಲ್ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ, ಮೊಬೈಲ್ ಇಲ್ಲ ಅಂದರೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ವರ್ತಿಸುವಂತಹ ಜನ ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಸೊ ಹೀಗೆ ನಾವು ಇಷ್ಟು ಮೊಬೈಲ್ಗೆ ಅಡಿಕ್ಟ್ ಆದರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಹೊರ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅಥವಾ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ನಮ್ಗೆ ಅರಿವು ಸಿಗುವಂಥದ್ದು ಯಾವಾಗ? ಬರೀ ನಾವು ಸರ್ಕಾರ ಮಾಡಬೇಕು, ಯೋಧರು ಮಾಡಬೇಕು, ಪೊಲೀಸರು ಮಾಡಬೇಕು, ನಮ್ಮ ಪಾಡಿಗೆ ನಾವು ಆರಾಮಾಗಿ ಕೂತಿರೋಣ. ನಮಗೆ ಏನು ಬೇಕು? ಮೊಬೈಲ್ ಬೇಕು, ಅದಕ್ಕೆ ಇಂಟರ್ನೆಟ್ ಬೇಕು, ಕರೆನ್ಸಿ ಬೇಕು, ಆರಾಮಾಗಿ ಗೇಮ್ ಮಾಡಿಕೊಂಡು ರೀಲ್ಸ್ಗಳು ನೋಡಿಕೊಂಡು ಕಾಲ ಕಳೆಯುವಂಥದ್ದು ಮಾಡ್ಕೊಂಡಿರೋಣ ಅಂತ ತಿಳ್ಕೊಳ್ಳುವಂಥದ್ದು ತಪ್ಪಾಗುತ್ತೆ ವೀಕ್ಷಕರೇ. ಯಾಕಂದರೆ ನಾವು ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು. ನಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ, ನಮ್ಮ ಸುತ್ತಲೂ ಯಾವ ರೀತಿಯ ಜನ ಇದ್ದಾರೆ, ಅವರು ಯಾವ ಭಾಗದಿಂದ ಬಂದಿರುವಂಥವ್ರು ಬರ್ತಿದ್ದಾರೆ. ಆಲ್ಮೋಸ್ಟ್ ಈಗ ಆಲ್ರೆಡಿ ಬಾಂಗ್ಲಾದೇಶದಿಂದ ಎಲ್ಲ ಕೂಡ ಬಂದಿದ್ದಾರೆ. ಇವತ್ತಲ್ಲಾಗಿದೆ, ನಾಳೆ ಇಲ್ಲಾಗ್ಬೋದು, ಯಾರಿಗೆ ಗೊತ್ತು. ಬಟ್ ಅದೆಲ್ಲವನ್ನು ಕೂಡ ನಾವು ಕೂಡ ನಮ್ಮ ಮೇಲೂ ಇದೆ, ನಾವು ಕೂಡ ಗಮನಿಸಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ನಿನ್ನೆ ನಡೆದಂತಹ ಘಟನೆಯಲ್ಲಿ ಆ ಮೃತರು ಏನಿದ್ದಾರೆ ಅವರು
ತಾವು ಸಾಯುವಂಥ ಸಂದರ್ಭದಲ್ಲೂ ಕೂಡ ಜೈ ಹಿಂದೂಸ್ತಾನ್ ಜೈ ಹಿಂದೂಸ್ತಾನ್ ಅನ್ನೋ ಒಂದು ಘೋಷವಾಕ್ಯದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇದಿಷ್ಟಲ್ಲದೆ ಅವರ ಕುಟುಂಬಸ್ಥರು ಕೂಡ ಅವರ ಒಂದು ಮೃತದೇಹಗಳು ಬಂದಾಗ ಅವರ ಅಂತ್ಯಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಕೂಡ ಜೈ ಹಿಂದೂಸ್ತಾನ್ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಮುಳುಗಿದ್ರು ಅಂತಲೇ ಹೇಳ್ಬೋದು. ಸೊ ಅವರು ತಮ್ಮ ಪ್ರಾಣವನ್ನು ಕೊಡಬೇಕಾದರೂ ಕೂಡ ಕುಟುಂಬಸ್ಥರನ್ನು ಕಳ್ಕೊಂಡಾಗಲೂ ಕೂಡ ಅವರಿಗೆ ತಮ್ಮ ಹಿಂದೂಸ್ತಾನದ ಮೇಲೆ ಅಷ್ಟೊಂದು ಗೌರವ ಅಭಿಮಾನ ಇದೆ ಅಂದಾಗ ಮತ್ತು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ? ಹಾಗಾದರೆ ನಾವು ಏನು ಕೊಡುಗೆಯನ್ನು ಕೊಡ್ತಾಯಿದ್ದೀವಿ ನಮ್ಮ ಹಿಂದೂಸ್ತಾನಕ್ಕೆ? ನಾವು ಹಿಂದೂಗಳಾಗಿ ನಾವು ಯಾವ ರೀತಿ ಹೇಳ್ಕೊಳ್ಬೇಕು? ಹಾಗಾದರೆ ನಾನು ಹಿಂದೂ ಅನ್ನೋದಕ್ಕೆ ಹೆಮ್ಮೆ ಪಡಬೇಕು. ಮತ್ತು ಯಾವ ರೀತಿ? ಇದೆಲ್ಲವೂ ನಮಗೆ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ದಯವಿಟ್ಟು ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಈ ಒಂದು ವಿಚಾರವಾಗಿ. ನಾಳೆ ಹಲ್ಲಾಗಿದೆ, ಇಲ್ಲೂ ಆಗಬಹುದು, ನಮ್ಮ ಅಕ್ಕಪಕ್ಕನೇ ಇರ್ಬೋದು, ಯಾರಿಗೆ ಗೊತ್ತು. ಆದಷ್ಟು ಎಚ್ಚೆತ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಒಕ್ಕೊರಲಿಂದ ಹಿಡಿ. ಈಗ ಕೆಲವೊಂದು ಬೇರೆಯವ್ರನ್ನ ನಾವು ನೋಡಿದಾಗ ವೀಕ್ಷಕರೇ, ಯಾರಿಗೋ ಒಬ್ರಿಗೆ ಎಲ್ಲೋ ಒಂದು ರೀತಿ ತೊಂದರೆ ಆದರೆ ಆ ಒಂದು ಜನಾಂಗದವರು ಪೂರ್ತಿ ಒಗ್ಗಟ್ಟಾಗ್ತಾರೆ. ಬಟ್ ನಮ್ಮ ಹಿಂದೂಗಳಾಗಲ್ಲ. ಅಯ್ಯೋ ಅವ್ರ ಮನೇಲಾಗಿದೆಯಲ್ಲ ಬಿಡು, ನಮಗೆ ಯಾಕೆ? ಅಯ್ಯೋ ಅವ್ರಿಗಾಯ್ತಾ, ನಮಗೆ ಯಾಕೆ? ಈ ಒಂದು ನೆಗ್ಲಿಜೆನ್ಸಿ ಬೇಡ. ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ. ಪ್ರತಿಯೊಬ್ಬರು ಒಕ್ಕರ್ಲಿಂದ ಇದ್ದರೆ ಮಾತ್ರ ಈ ರೀತಿಯ ಘಟನೆಗಳು ನಡೆದೇ ಇರುವಂತೆ ತಡೆಯೋದಕ್ಕೆ ಸಾಧ್ಯ. ಬರೀ ಸರ್ಕಾರದ ಮೇಲೇ ಹೊಣೆ ಮಾಡ್ತಾ ಹೋದರೆ, ಪೊಲೀಸರು, ಯೋಧರು ಇವರುಗಳ ಮೇಲೇ ಹೊಣೆ ಮಾಡ್ತಾ ಹೋದರೆ ಯಾವ ರೀತಿ? ಇದು ನಮಗೂ ಜವಾಬ್ದಾರಿ ಇದೆ. ನಾವು ಹಿಂದೂ ಆಗಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ. ಇನ್ನು ಸರ್ಕಾರ ಈಗ ಆಲ್ರೆಡಿ ಪ್ರತಿಯೊಂದನ್ನು ಕೂಡ ಬಂದ್ ಮಾಡಿದೆ ಅಂತಲೇ ಹೇಳ್ಬೋದು, ಪಾಕಿಸ್ತಾನಕ್ಕೆ ಕೊಡ್ತಿರುವಂತಹ ಸೌಲಭ್ಯಗಳನ್ನು. ಸೊ ಇದರಿಂದ ವಾರ್ ನಡೆಯುತ್ತೆ, ನಡೀಲಿ. ಯಾಕಂದರೆ ಅವ್ರು ಎಚ್ಚರಿಕೆ ಕೊಟ್ಟಿದ್ರು ವಾರ ಆಗಬಹುದು, ಆಗಲಿ ಬಿಡಿ. ಇಲ್ಲಿ ಯಾರೇನು ಕುರಿಗಳಿಲ್ಲ, ಇಲ್ಲಿ ಎಲ್ಲರೂ ಅಮಾಯಕರಲ್ಲ. ಏನೋ ಮೊನ್ನೆ ಅಮಾಯಕರು ಸಿಕ್ಕಿದ್ರು, ಬಲಿ ತಗೊಂಡ್ಬಿಟ್ವಿ, ಹಂಗಂತ ಯಾರೂ ಅಮಾಯಕರಲ್ಲ. ನಾವು ಸಿಡಿದು ನಿಂತರೆ ನೀವು ಮಣ್ಣಲ್ಲಿ ಮಣ್ಣಾಗ್ತೀರಾ. ಸೊ ಎಚ್ಚರಿಕೆಯಿಂದ ಇರಿ. ನಿಮಗೆ ಇದು ಎಚ್ಚರಿಕೆಯ ಮಾತು ಅಂತಲೇ ಹೇಳ್ತಾ ನೋಡೋಣ ಇನ್ನು ಈ ಒಂದು ವಿಚಾರವಾಗಿ ಮೋದಿಯವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.